Hello Unique viewers, I am your host Mahesh. You are watching Unique Views Forum. As you have seen in the title as well as the thumbnail of the video, we are going to unbox the product which is given in the title, that is Zebronics Transformers RGB LED keyboard. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಜಿಬ್ರಾನಿಕ್ಸ್ನ ಟ್ರಾನ್ಸ್ಫಾರ್ಮರ್ ಸೀರೀಸ್ನ RGB LED ಕೀಬೋರ್ಡನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ನೀವು ಥಂಬ್ನೇಲಲ್ಲಿ ನೋಡಿರೋ ಪ್ರಕಾರ ಇದು ತುಂಬ ಲೋವೆಸ್ಟ್ ಬಜೆಟ್ನಲ್ಲಿ ಬರುವಂತಹ ಒಂದು ಕೀಬೋರ್ಡ್ ಮತ್ತು ಮೌಸ್ನ ಕಾಂಬೋ ಆಗಿರ್ತದೆ. ಸೊ ಇದು ಅರೌಂಡ್ ನನಗೆ 1399 ರುಪೀಸ್ಗೆ ಅಮೆಝಾನಲ್ಲಿ ಸಿಕ್ಕಿದೆ. ಇದು ಪ್ರೈಸ್ ಇದರದ್ದು ಮೇಲೆ ಕೆಳಗಾಗ್ಬೋದು, ಸ್ವಲ್ಪ ಮೇಲೆ ಕೆಳಗಾಗ್ಬೋದು, ನೀವು ವಿಸಿಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಮೇಲೆ ಕೆಳಗಾಗ್ಬೋದು, ಬಟ್ ಅರೌಂಡ್ 1000 ಒಳಗಡೆ 100% ಆಗಿ ಈ ಪ್ರಾಡಕ್ಟ್ ಇರ್ತದೆ. ಸೊ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತೇಳಿ ಆದರೆ ಕೆಳಗಡೆ ನಾನು ಒಂದು ಡಿಸ್ಕ್ರಿಪ್ಷನ್ ಸೆಕ್ಷನ್ನಲ್ಲಿ ಒಂದು ಲಿಂಕ್ನ ಕೊಡ್ತೇನೆ, ಅಲ್ಲಿ ಹೋಗಿ ಆ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಈಗ ಏನು ಮಾಡೋಣ ಅಂತೇಳಿದರೆ ಈ ಕೀಬೋರ್ಡ್ನ ಅನ್ಬಾಕ್ಸಿಂಗ್ನ ಕಡೆ ಹೋಗೋಣ. ಪ್ರಾಡಕ್ಟ್ನ ಬಗ್ಗೆ ಜಸ್ಟ್ ಒಂದು ಬ್ರೀಫಾಗಿ ಹೇಳಿದ್ದೆ, ಈಗ ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಮಾಡೋಣ. ಜಿಬ್ರಾನಿಕ್ಸ್ ಟ್ರಾನ್ಸ್ಫಾರ್ಮರ್ ಗೇಮಿಂಗ್ ಕೀಬೋರ್ಡ್ ಇದೆ. ಆ್ಯಕ್ಚುಲಿ ಒಂದು ಒಳ್ಳೆಯ ಲುಕ್ಕನ್ನು ಕೊಡುತ್ತೆ. ನೋಡಿ, ನಿಲ್ಲಿಸಿ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ಇದರ ಫೀಚರ್ಸನ್ನು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಈವನ್ ಈ ಕಡೆ ಕೂಡ. ಸೊ ಫಸ್ಟಿಗೆ ರೇಟ್ ಬಗ್ಗೆ ಮಾತಾಡಿಬಿಡೋಣ. ನಾನು ಥಂಬ್ನೇಲಲ್ಲಿ ಹಾಕಿದ್ದೆ ಏನು ಅಂತೇಳಿದರೆ ಆನ್ಲೈನ್ ಮಾರ್ಕೆಟಲ್ಲಿ ಚೀಪೆಸ್ಟ್ ಕೀಬೋರ್ಡ್ ಅಂತೇಳಿ. ಸೊ ಇದರ ರೇಟ್ ನೋಡೋಣ ಫಸ್ಟಿಗೆ. ಐ ಹೋಪ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಏನು ಅಂತೇಳಿದರೆ ಅರೌಂಡ್ ನಿಮಗೆ 1999 ರುಪೀಸಿಗೆ ಇದು ಯಾವುದು ಇದರಲ್ಲಿ ಬಂದಿರೋದು. ಆದರೆ ನನಗೆ ಅಮೆಝಾನಲ್ಲಿ 1399ಗೆ ಈ ಪ್ರಾಡಕ್ಟ್ ನನಗೆ ಬಂದಿದೆ. ಇದರ ಲಿಂಕನ್ನು ನಾನು ಕೆಳಗಡೆ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಈಗ ನಿಮ್ಮ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಅನ್ಬಾಕ್ಸಿಂಗ್ ಕಡೆಗೆ ಹೋಗುವ. ಆ್ಯಕ್ಚುಲಿ ಬಾಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ನೋಡ್ಬೋದು ನೀವು. ಸ್ವಲ್ಪ ಡೆಲಿವರಿ ಮಾಡುವಾಗ ಅಷ್ಟೇನು ಒಳ್ಳೇದಿರಲಿಲ್ಲ. ನೀವು ನಾನೀಗ ಕ್ಲಿಪ್ ಹಾಕ್ತೇನೆ ನೋಡಿ ಹೇಗೆ ಯಾವ ಕಂಡೀಷನಲ್ಲಿ ಡೆಲಿವರಿ ಪ್ರಾಡಕ್ಟ್ ಬಂತು ಅಂತೇಳಿ. ಓಕೆ, ಸೊ ಡೆಲಿವರಿ ಹೇಗೆ ಬಂತು ಅಂತೇಳಿ ನೋಡಿದರೆ ಅದರಿಂದ ಈ ಡ್ಯಾಮೇಜ್ ಹೇಗೆ ಆಗಿದೆ ಅಂತೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಬಟ್ ಒಳಗಡೆ ಪ್ರಾಡಕ್ಟ್ ಏನೂ ಡ್ಯಾಮೇಜ್ ಆಗಿಲ್ಲ, ಕ್ಲೀನಾಗಿ ನೀಟಾಗಿದೆ. ಸೊ ಫಸ್ಟ್ ಯೂನಿಟ್ ಏನು, ನಮ್ಮ ಮೇಯ್ನ್ ಎಲಿಮೆಂಟ್ ಆಫ್ ದ ಪ್ರಾಡಕ್ಟ್ ಅದು ಯಾವುದು ಅಂತೇಳಿದರೆ ಗೇಮಿಂಗ್ ಕೀಬೋರ್ಡ್. ಸೊ ಇದನ್ನು ಫಸ್ಟಿಗೆ ಸೈಡಿಗೆ ಇಡುವ. ಮತ್ತು ಅದರ ಜೊತೆ ಒಂದು ಗೇಮಿಂಗ್ ಮೌಸ್, ಮತ್ತು ಹೆಚ್ಚೇನಿಲ್ಲ, 2 ಸ್ಲಿಪ್ ಬಂದಿದೆ. ಒಂದು ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ, ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್ ಬಂದಿದೆ. ಸೊ ಈಗ ಡೈರೆಕ್ಟಾಗಿ ಕೀಬೋರ್ಡ್ನ ಫೀಚರ್ಸ್ ಕಡೆ ಹೋಗುವ. ಕೀಬೋರ್ಡ್ ಆ್ಯಕ್ಚುಲಿ ತುಂಬ ವೆಯ್ಟ್ ಇದೆ. ಅರೌಂಡ್ ನಿಮಗೆ ನನಗೆ ಹಿಡ್ಕೊಂಡಿರುವಾಗ ಒಂದು ಫೀಲ್ ಆಗುತ್ತೆ ಅಂತ ಹೇಳಿದರೆ ಅರೌಂಡ್ 600 ಗ್ರಾಮ್ಸ್ ಇರ್ಬೋದು, 600-650 ಗ್ರಾಮ್ ಇದೆ ಅಂತೇಳಿದರೆ ತುಂಬಾ ಹೆವಿ ವೆಯ್ಟ್ ಇದೆ. ನಾರ್ಮಲ್ ಕೀಬೋರ್ಡಿಗಿಂತ ತುಂಬ ವೆಯ್ಟ್ ಇದೆ. ಅದಕ್ಕೆ ಟ್ರಾನ್ಸ್ಫಾರ್ಮರ್ ಸೀರೀಸ್ ಅಂತೇಳಿ ಜಿಬ್ರಾನಿಕ್ಸ್ನವರು ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಮತ್ತು ಇದು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಕೇಳ್ಬೋದು, ಇದು ಆ್ಯಕ್ಚುಲಿ ಎಲಾಯ್, ಇದು ಪ್ಲಾಸ್ಟಿಕ್ ಅಲ್ಲ. ಕಂಪ್ಲೀಟ್ ಏನು ಸೆಗ್ಮೆಂಟ್, ಟಾಪ್ ಸೆಗ್ಮೆಂಟ್ ಏನಿದೆ ಅದು ಕಂಪ್ಲೀಟ್ ಎಲಾಯ್ ಆಗಿದೆ. ಒಳ್ಳೆ ಸ್ಟ್ರಾಂಗ್ ಆಗಿ, ಡ್ಯೂರೇಬಲ್ ಆಗಿ, ಏನು ನಿಮಗೆ ಅಷ್ಟೇನು ಒಂದು ಹಾರ್ಡ್ ಗೇಮರ್ ಅಥವಾ ಹಾರ್ಡ್ ಎಡಿಟರ್ ಅಂತೇಳಿ ಏನು ಹೇಳ್ತಾರೆ, ನಾವು ಟಕ 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 ಹೊಡ್ಕೊಂಡು ಕೀಬೋರ್ಡನ್ನು ಫುಲ್ ಡೆಮಾಲಿಷ್ ಮಾಡ್ತೇವೆ, ಅಂಥ ಎಡಿಟರ್ಸಿಗೆ ಅಥವಾ ಅಂಥ ಗೇಮರ್ಸಿಗೆ ಈ ಕೀಬೋರ್ಡ್ ಒಳ್ಳೆಯ ಒಂದು ಪ್ರಾಡಕ್ಟ್ ಆಗಿರ್ತದೆ. ಅದ್ರ ಜೊತೆ ನಿಮಗೆ ಇದು ಎಕ್ಸ್ಟೆನ್ಷನ್ ಲೆಗ್ಸ್ ಕೂಡ ಇದೆ ಹಿಂದ್ಗಡೆಯಿಂದ, 2 ಟೈಪಿನ ಎಕ್ಸ್ಟೆನ್ಷನ್ ಲೆಗ್ ಇದೆ. ಸೊ ಇದನ್ನು ಯಾವ ಸೆಟ್ಟಿಂಗ್ ಬೇಕು ನಿಮಗೆ ಆ ಸೆಟ್ಟಿಂಗಲ್ಲಿ ನೀವು ಮಾಡ್ಕೊಳ್ಬೋದು. ಅದ್ರ ಜೊತೆ ಈ ಒಂದು ರಬ್ಬರ್ ಪ್ಯಾಡಿಂಗಿಂದ ಏನಾಗುತ್ತೆ ಅಂತ ಹೇಳಿದರೆ ಗೇಮಿಂಗ್ ಮಾಡುವಾಗ ಅಥವಾ ನೀವು ಎಡಿಟಿಂಗ್ ಮಾಡುವಾಗ ನೀವು ಕೀಬೋರ್ಡ್ನ ಟೇಬಲ್ನ ಮೇಲೆ ಇಟ್ಟಿದ್ದೀರಾ, ಸ್ವಲ್ಪನೂ ಆಚೀಚೆ ಅಲ್ಲಾಡಲ್ಲ. ಏನು ನೋಡಿ, ಅಲ್ಲಾಡ್ತಾನೆ ಎಲ್ಲ ಕಂಪ್ಲೀಟಾಗಿ ಸ್ಟೇಬಲ್ ಆಗಿ ಸ್ಟ್ರಾಂಗ್ ಆಗಿ ಟೇಬಲ್ನ ಮೇಲೆ ಕೂತ್ಕೊಳ್ತದೆ. ಸೊ ಫೈನಲಿ ಜಿಬ್ರಾನಿಕ್ಸ್ ಇದು ಒಂದು ಲೋಗೋ ಇದೆ, ಜಿಬ್ರಾನಿಕ್ಸ್ ಟ್ರಾನ್ಸ್ಫಾರ್ಮರ್ ಸೀರೀಸ್ ಇದು. ಮತ್ತು ಸ್ಪೆಷಲಿ ಮೌಸ್ ತುಂಬ ಚೆನ್ನಾಗಿದೆ, ಒಂದು ಟ್ರಾನ್ಸ್ಫಾರ್ಮರ್ ಲುಕ್ ಕೊಟ್ಕೊಂಡು, ಮತ್ತು ಅದ್ರ ಜೊತೆ ಅದರ ಚಾರ್ಸಿ ವಂಡರ್ಫುಲ್ ಆಗಿದೆ. ನಿಮಗೆ ಫ್ರಂಟ್ ಬ್ಯಾಕ್ 2 ಕೀಗಳು ಕೊಟ್ಟಿದ್ದಾರೆ. ನೋಡಿ, ಹಿಯರ್ ಮಾಡಿ ಇದರ ನಾಯ್ಸ್ ಹೇಗೆ ಬರುತ್ತೆ ಅಂತ.
ಅದರ ಜೊತೆ ರಬ್ಬರ್ ಕೋಟಿಂಗ್ ಇದೆ, ಟಾಪ್ ರಬ್ಬರ್ ಮ್ಯಾಟ್ ಫಿನಿಶ್ ರಬ್ಬರ್ ಕೋಟಿಂಗ್ ಕೊಟ್ಟಿದ್ದಾರೆ. ಅದರ ಜೊತೆ ಒಂದು ಟ್ರಾನ್ಸ್ಫಾರ್ಮರ್ ಮೂವೀಸ್ ನೋಡಿರ್ತೀರ, ಅದರ ಲುಕ್ಕನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆಂಟಾಗಿ ನನಗೆ ಇಷ್ಟ ಆಗಿದ್ದು ಏನು ಅಂತೇಳಿದರೆ ನಿಮಗೆ ಥ್ರೆಡೆಡ್ ವೈರ್ಸ್. ಅದು ತುಂಬ ಒಳ್ಳೆಯದು ಆ್ಯಕ್ಚುಲಿ. ಏನಂತ ಹೇಳಿದರೆ ನಿಮಗೆ ಹೀಟ್ ಆಗೋಲ್ಲ, ಮತ್ತು ಹೀಟ್ ಸಿಂಕ್ ನಿಮಗೆ ಹೀಟಾಗಿ ಬರ್ನ್ಔಟ್ ಆಗುವಂಥ ಏನೋ ಇಶ್ಯೂ ಇರುತ್ತೆ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ ಥ್ರೆಡೆಡ್ ವೈರ್ಸಲ್ಲಿ. ಅದರ ಜೊತೆ ಗೋಲ್ಡ್ ಪ್ಲೇಟೆಡ್ USB ಎರಡಕ್ಕೂ ಇದೆ, ಗೋಲ್ಡ್ ಪ್ಲೇಟೆಡ್ USB ಎರಡೂ ಇದಕ್ಕೂ. ಸೊ ಎರಡು ಓವರ್ವ್ಯೂ ನೋಡಿದೆವು ಪ್ರಾಡಕ್ಟಿದ್ದು, ಒಂದು ಮೌಸ್ ಮತ್ತು ಕೀಬೋರ್ಡಿದ್ದು ಓವರ್ವ್ಯೂ ನೋಡಿದೆವು. ಈಗ ಇದನ್ನು ಪವರಿಗೆ ಪ್ಲಗಿನ್ ಮಾಡಿ ಯಾವ ರೀತಿ LED ಸ್ಪೆಷಲ್ ಫೀಚರ್ ಏನು ಅಂತೇಳಿದರೆ, ಇದರಲ್ಲಿ ಏನಾಗುತ್ತೆ ಅಂತೇಳಿದರೆ ನಿಮಗೆ ಇನ್ಬಿಲ್ಟಾಗಿ ಲೈಟ್ಸ್ ಬರುತ್ತೆ. ಅದನ್ನು ಒಂದು ಡೆಮೋ ಕೊಡ್ತೇನೆ, ನೋಡುವ ಹೇಗೆ ಬರ್ತದೆ ಅಂತೇಳಿ. ತುಂಬ ಮೋಡ್ಸ್ಗಳಿವೆ, ಅರೌಂಡ್ 4 ಮೋಡ್ ಇದೆ ಇದರಲ್ಲಿ. ಅದನ್ನು ಹೇಗೆ ಚೇಂಜ್ ಮಾಡೋದು, ಹೇಗೆ ಇದನ್ನು ಮ್ಯಾನ್ಯುವಲಿ ನೀವು ಮ್ಯಾನೇಜ್ ಮಾಡೋದು ಅಂತೇಳಿ ಇದರಲ್ಲಿ ನೋಡುವ. ಸೊ ಗೈಸ್, ನೋಡ್ಬೋದು ವಂಡರ್ಫುಲ್ ಆಗಿರುವಂತಹ ಒಂದು LED RGB ಕಲರ್ಡ್ ಕೀಬೋರ್ಡ್ ಮತ್ತು ಮೌಸ್. ನನಗೆ ಈ ರೇಟಲ್ಲಿ ಏನು ಹೇಳ್ತೇನೆ ನಾನು, 1300 ಹೇಳಿದೆ ಅಲ್ವಾ, ಆ ರೇಟಲ್ಲಿ ಇಂಥ ಒಳ್ಳೆ ಕೀಬೋರ್ಡ್ ನಿಮಗೆ ಯಾವುದೇ ಕಂಪನಿ ಆಫರ್ ಮಾಡೋದಿಲ್ಲ, ಆದರೆ ಝೀಬ್ರಾನಿಕ್ಸ್ ಆಫರ್ ಮಾಡ್ತಾ ಉಂಟು. ಹಾಗಾಗಿ ಇದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿದ್ದೇನೆ, ಹೋಗಿ ನಿಮಗೆ ಇಷ್ಟ ಆದರೆ ಬೈ ಮಾಡಿ. ಸೊ ಈಗ ಇದನ್ನು ಲೈಟನ್ನು ಹೇಗೆ ಚೇಂಜ್ ಮಾಡೋದು ಅಂತೇಳಿ ಹೇಳಿಕೊಡ್ತೇನೆ. ಇದು ಲೈಕ್ ಈಸಿಯಾಗಿದೆ, ಏನು ಅಷ್ಟೇನು ದೊಡ್ಡದು, ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಅವರೊಂದು ಲೈಟಿಗೆ ಡೆಡಿಕೇಟೆಡ್ ಆಗಿರುವಂಥ 2 ನಿಮಗೆ ಕೀಯನ್ನು ಕೊಟ್ಟಿದ್ದಾರೆ ನೋಡಿ, 1 2 3 ಆಫ್ ಆಗುತ್ತೆ. ಅಂದರೆ 3 ಮೋಡ್ಸ್ ಇದೆ, ನಂಬರ್ 1 ನಂಬರ್ 2 ನಂಬರ್ 3 3 ಮೋಡ್ಸ್ ಇದೆ. ಅದ್ರ ಜೊತೆ ನೀವು 4ನೇ ಮೋಡ್ ಯಾವುದು ಅಂತ ಹೇಳಿದ್ರೆ ನೋಡಿ, ಬ್ರೀದಿಂಗ್ ಮೋಡ್. ಫಂಕ್ಷನ್ ಕೀ ಒತ್ತಿ ಲೈಟ್ ಕೀ ಒತ್ತಿದರೆ ನಿಮಗಿದು ಆಟೋಮೆಟಿಕ್ಕಾಗಿ ಆ 3 ಮೋಡ್ ಯಾವುದಿದೆ ಅದರಲ್ಲಿ ಅದು ಶಿಫ್ಟ್ ಆಗ್ತಾ ಇರ್ತದೆ. ಅದ್ರ ಜೊತೆ ನೀವು ಇಲ್ಲಿ ನೋಡ್ಬೋದು, ಮತ್ತು ಫಂಕ್ಷನ್ ಕೀ ಒತ್ತಿ ಇಲ್ಲಿ ಪೇಜ್ ಅಪ್ ಮಾಡಿದರೆ ನಿಮಗೆ ಬ್ರೈಟ್ನೆಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಆ್ಯಕ್ಚುಲಿ ನಿಮಗೆ ಲೈಟಿಂಗನ್ನು ಕಂಟ್ರೋಲ್ ಮಾಡುವಂಥದ್ದು. ಆದರೆ ಮೌಸಲ್ಲಿ ಅಂಥದ್ದು ಏನೂ ಇಲ್ಲ ಆ್ಯಕ್ಚುಲಿ, ಅದು ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗ್ತಾ ಇರ್ತದೆ, ಅದರಷ್ಟಕ್ಕೆ ಅದು ಚೇಂಜ್ ಆಗ್ತಾ ಇರ್ತದೆ. ಸೊ ಇದು ಪ್ರಾಡಕ್ಟ್ ಆ್ಯಕ್ಚುಲಿ ತುಂಬ ಒಳ್ಳೆಯದಾಗಿದೆ. ನಾನು ತುಂಬ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ನ ಬೈ ಮಾಡ್ತಾ ಇದ್ದೇನೆ. ಮತ್ತೊಂದು ಏನು ಅಂತೇಳಿದರೆ, ಇದಕ್ಕೆ ಝೀಬ್ರಾನಿಕ್ಸ್ನವ್ರು ನನಗೆ ಪ್ರಮೋಷನ್ ಮಾಡಿಲ್ಲ, ನಾನು ಸೆಲ್ಫಾಗಿ ನಾನು ದುಡ್ಡು ಹಾಕಿ ನನಗೋಸ್ಕರ ತೊಗೊಳ್ತಾ ಇದ್ದೇನೆ. ಸೊ ನಿಮಗೊಂದು ಇನ್ಫಾರ್ಮೇಟಿವ್ ಆಗಿ ಇರಲಿ. ಮತ್ತು ಯಾರಾದರೂ ಬಜೆಟ್ ಗೇಮರ್ ಯಾರಾದರೂ ಇದ್ದರೆ, ಅಥವಾ ಬಜೆಟಲ್ಲಿ ಎಡಿಟಿಂಗ್ ಸೆಟಪ್ ಮಾಡಬೇಕು, ಸ್ಟುಡಿಯೋ ಸೆಟಪನ್ನು ಮಾಡಬೇಕು ಅಂತೇಳಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಈ ಕೀಬೋರ್ಡನ್ನು ಬೈ ಮಾಡ್ಬೋದು. ಸೊ ಈಗ ನಾನೊಂದು ಇದರ ಬೀರೋಲ್ ಹಾಕ್ತೇನೆ, ನೋಡಿ ಎಂಜಾಯ್ ಮಾಡಿ. ಮತ್ತು ಮರಿದೆ ಈ ಕೀಬೋರ್ಡ್ನ ಬೈ ಮಾಡಬೇಕು ಅಂತೇಳಿ ಇಷ್ಟ ಇದ್ದರೆ ಕೆಳಗಡೆ ನಾನು ಒಂದು ಲಿಂಕನ್ನು ಹಾಕಿದ್ದೇನೆ, ಬೈಯಿಂಗ್ ಲಿಂಕನ್ನು ಹಾಕಿದ್ದೇನೆ, ಹೋಗಿ ಅದು ನನ್ನ ಅಮೆಝಾನ್ ಅಫಿಲಿಯೇಟ್ ಲಿಂಕ್ ಆಗಿರ್ತದೆ, ಅದರಿಂದ ಹೋಗಿ ಬೈ ಮಾಡಿದರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಲಿಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಸೊ ಹಾಗಾದರೆ ಆ ಲಿಂಕ್ಗೆ ಹೋಗಿ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಹಾಗಾದರೆ ಈಗ ಬೀರೋಲನ್ನು ಹಾಕ್ತೇನೆ. ಸೊ ಗಾಯ್ಸ್, ಆ್ಯಕ್ಚುಲಿ ನೀವು ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂನ ನೋಡಿದ್ರಿ. ಈ ಸೀರೀಸ್ನ ಹೆಸರನ್ನು ನಾನು ಟೆಕ್ ವಿತ್ ಮಹೇಶ್ ಅಂತೇಳಿ ಇಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಯೂನಿಕ್ ವ್ಯೂಸ್ನಲ್ಲಿ ಟೆಕ್ ವಿತ್ ಮಹೇಶ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಅದರ ಜೊತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತು ಮರಿದೇನೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೊಮ್ಮೆ ರಿಮೈಂಡರ್ ಕೊಡ್ತಾ ಇದ್ದೇನೆ, ಏನು ಅಂತೇಳಿದರೆ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಸೆಕ್ಷನ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಈ ಪ್ರಾಡಕ್ಟ್ನ ಬೈ ಮಾಡಿ. ಸೊ ಈಗ ಈ ಪ್ರಾಡಕ್ಟ್ನ ಒಂದು ಬೀರೋಲ್ನ ಹಾಕ್ತೇನೆ, ನೋಡ್ತಾ ಎಂಜಾಯ್ ಮಾಡ್ತಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ, ಲೈಕ್ ಕೊಡ್ತಾ, ಶೇರ್ ಮಾಡ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. We only